ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ಮೊನ್ನೆಯಿಂದ ಕಂಪ್ಲೀಟ್ ಪ್ರಿಪ್ರೇಷನ್ ನಡೀತಾನೆ ಇದೆ ಇವತ್ತಿನ ಒಂದು ಬಿಗ್ ಇವೆಂಟ್ಗೋಸ್ಕರ. ಎಷ್ಟು ದಿನದಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಎಂಗೇಜ್ಮೆಂಟ್ ಪ್ರೋಗ್ರಾಮ್ಗೆ. ಇವತ್ತು ದೇವ್ರ ದಯೆಯಿಂದ ಆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀಲಿ ಅಂತ ನಾನು ಮನಸ್ಸಲ್ಲಿ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. ಇವತ್ತು ಜಸ್ಟ್ ಎದ್ದಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಬೇಕು, ಏನು ಕೆಲಸ ಇಲ್ಲ. ಎಲ್ಲ ಹೊರಗಡೆ ತಿಂಡಿ ಎಲ್ಲನೂ ಹೊರಗಡೆನೂ ಅರೇಂಜ್ ಮಾಡಿದ್ದೀವಿ. ಆದ್ರೂ ಮನೆ ಅಂದರೆ ಹಾಗೆ, ನಮ್ಮನೆ ಫಂಕ್ಷನ್ ಅಂದರೆ ಹಾಗೆ ಅಲ್ವಾ, ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ. ಇವತ್ತು ಮಾವ ಸ್ನಾನಕ್ಕೆ ಹೋಗಿದ್ದಾರೆ, ಪೂಜೆ ರೆಡಿ ಮಾಡಬೇಕು. ಹಾಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಹೇಗೆಲ್ಲ ಇವತ್ತಿನ ಪ್ರೋಗ್ರಾಮ್ ನಡೆಯುತ್ತೆ ಅಂತ. ಬನ್ನಿ. ಒಂದೊಂದಾಗಿಯೇ ನಾನು ಮತ್ತು ಮೇಡಮ್ ಹತ್ರನೂ ಸ್ವಲ್ಪ ಹೆಲ್ಪ್ ತಗೊಂಡೆ, ಕೆಲಸ ಮಾಡ್ತಾ ಬಂದು. ಒಬ್ಬರ ಹತ್ರನೇ ಆಗೋದಿಲ್ಲ ಅಲ್ವಾ. ಇವತ್ತೇ ಅರ್ಣನಿಗೆ ಜ್ವರ ಬಂದಿತ್ತು, ಸೊ ಹಾಗಾಗಿ ಕಿರಿಕಿರಿ ಮಾಡ್ತಾ ಇದ್ಲು. ಹಾಗಾಗಿ ಮೇಘ ಕಸ ಗುಡಿಸ್ಕೊಟ್ಲು, ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದೆ. ರಂಗೋಲಿ ಹಾಕಿದ್ದೀನಿ. ಹಾಗೆಯೇ ತುಳಸಿ ಹತ್ರನೂ ರಂಗೋಲಿ ಹಾಕಿಬಿಟ್ಟು ಮಾಮ ಆಲ್ರೆಡಿ ಪೂಜೆ ಮುಗಿಸಿದ್ದಾರೆ. ಮತ್ತು ನೋಡಿ ಇಲ್ಲ ಎಲ್ಲನೂ ರೆಡಿಯಾಗಿದೆ ಕಂಪ್ಲೀಟ್. ಹಾಗೆ ಮನೆಯೂ ಅಷ್ಟೇ, ಅಂಜನ್ ಮಮ್ಮಿ ಬಂದು ಒರೆಸ್ಕೊಟ್ಟು ಹೋಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ. ಪೂಜೆನೂ ಆಗಿದೆ. ಈ ರೂಮ್ ಸಹ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಾವು ಡಬಲ್ ಕಿಂಗ್ ಸೈಜ್ ಕಾಟ್ ಆರ್ಡರ್ ಮಾಡಿದ್ದೀವಿ, ಬಟ್ ಅದು ನಮಗೆ ತುಂಬ ಡಿಲೇ ಆಗಿದೆ ಬರೋದು. ಹಾಗಾಗಿ ಅಲ್ಲೊಂದು ನಾರ್ಮಲ್ ದಿವಾನ ಕಾಟ್ ಹಾಕಿಟ್ಟಿದ್ದೀನಿ. ಈ ರೂಮ್ ಸ್ವಲ್ಪ ಮೆಸ್ಡಪ್ ಇದೆ, ಐಮ್ ಸಾರಿ. ಆಲ್ಮೋಸ್ಟ್ ಅರ್ಣ ಮಲ್ಕೊಂಡಿದ್ದಾಳೆ. ಪಾಪ ಅವಳಿಗೆ ಜ್ವರ ಬಂದುಬಿಟ್ಟಿದೆ ಆಯಿತಾ. ನನಗಂತೂ ತುಂಬಾ ಬೇಜಾರಾಗೋಯಿತು ನೋಡಿ, ಎಷ್ಟು ಟಯರ್ಡಾಗಿ ಮಲ್ಕೊಂಡಿದ್ದಾಳೆ. ನಿನ್ನೆ ತುಂಬ ಆ್ಯಕ್ಟಿವ್ ಆಗಿದ್ಲು, ಸುಸ್ತಿಗೂ ಏನೋ ಪಾಪ ಮಲ್ಕೊಂಡ್ಬಿಟ್ಲು ಅವಳು. ಹಾಗೆ ಈ ರೂಮ್ ಬಿಡಿ, ಇದರಲ್ಲಿ ಎಲ್ಲ ಬೇಡ್ದಾಗಿರೋ ಐಟಮ್ಸೇ ಇದೆ. ಬೇಡ್ದಾಗಿರೋದಂತಲ್ಲ, ಸ್ವಲ್ಪ ಮೆಸ್ಡಪ್ ಇದೆ ಈ ರೂಮ್. ಹಾಗೆಯೇ ಕಿಚನಲ್ಲಿ ಅಮ್ಮ ಸ್ವಲ್ಪ ಅನ್ನಕ್ಕಿಟ್ಟಿದ್ದಾರೆ. ಹಾಗೆ ಹಾಲು ಬಿಸಿ ಮಾಡ್ತಾ ಇದ್ದಾರೆ. ಅನ್ನ ಯಾಕಂದರೆ ಅರ್ಣನಿಗೆ ಸ್ವಲ್ಪ ಜ್ವರ ಬಂದಿದೆಯಲ್ವ, ಸೊ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಫೈನಲಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ರಿಲೇಟಿವ್ಸ್ ಬರೋದೊಂದು ಬಾಕಿ. ಎಲ್ಲ ಕೆಲಸನೂ ಮುಗೀತು. ಹಾಗೆ ಬೇಗ ಸ್ನಾನ ಮಾಡ್ಕೊಂಡ್ಬಂದು ದೇವ್ರಿಗೆ ದೀಪ ಹಚ್ತಾ ಇದ್ದೆ. ಮಾಮ ಪೂಜೆಗೆ ರೆಡಿ ಮಾಡು ಅಂತ ಹೇಳಿದರು, ಸೊ ಹಾಗಾಗಿ ಬೇಗ ಬೇಗ ದೇವರ ಹತ್ರನೂ ರೆಡಿ ಮಾಡಿಡ್ತಾ ಇದ್ದೆ. ಹಾಗೆಯೇ ನೈವೇದ್ಯಕ್ಕೆ ನಾನು ಅನ್ನ ಮತ್ತು ಪಾಯಸ ಮಾಡಿದ್ದೆ. ಅದನ್ನು ಮಾವ ನೈವೇದ್ಯ ಮಾಡಿದರು ಪೂಜೆ ಮಾಡಿಬಿಟ್ಟು. ನೋಡಿ, ಪೂಜೆ ಮಾಡಿ ನೈವೇದ್ಯ ಮಾಡ್ತಾ ಇದ್ದಾರೆ ಮಾವ. ಯಾವುದೇ ಫಂಕ್ಷನ್ ಆದರೂ ಹಾಗೆ ಅಲ್ವಾ, ಒಂದು ಅನ್ನ ಮತ್ತು ಪಾಯಸ ಮೇನ್ ಆಗಿರುತ್ತೆ. ನೋಡಿ, ಎಂಗೇಜ್ಮೆಂಟ್ ರಿಂಗ್ ಪ್ಲ್ಯಾಟರ್ ದೇವ್ರ ಪೂಜೆಗಂತ ಇಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಆನ್ಲೈನಲ್ಲಿ ತರಿಸಿದ್ದು ಸ್ನೇಹ. ಕಪಲ್ ರಿಂಗ್ ನೋಡಿ, ಕಾಣಿಸ್ತಿದೆಯಾ? ನನಗೆ ರಿಂಗ್ ತುಂಬಾ ಇಷ್ಟ ಆಯಿತು. ನಾನು ದರ್ಶನ್ ಅವ್ರಿಗೆ ಹೇಳ್ತಿದ್ದೆ, ನಾವು ಮತ್ತೊಂದು ಕಪಲ್ ರಿಂಗ್ ಮಾಡಿ ಹಾಕ್ಕೊಳ್ಳೋಣ ಅಂತ. ಇದು ಬಂದುಬಿಟ್ಟು ಅವರಿಬ್ಬರಿಗೆ ಹಾರ ಕಸ್ಟಮೈಸ್ ಮಾಡಿ ಮಾಡಿಸಿರೋದು. ಆದರೆ ದಾಂಡೇಲಿಯಲ್ಲಿ ನಾರ್ಮಲಾಗಿ ಮಾಡ್ತಾರೆ, ಅಷ್ಟು ಯಾರೂ ಚೆನ್ನಾಗಿ ಮಾಡಲ್ಲ. ಸೊ ಹಾಗಾಗಿ ಅವರಿಗೆ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಹಾಗೆ ಆಲ್ಮೋಸ್ಟ್ ಎಲ್ಲರೂ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇದು ಉಪ್ಪಿಟ್ಟು, ಇದು ಚಟ್ನಿ,
ಇದು ಸೆಟ್ ದೋಸಾ, ಇದು ಹಾಗೆ ಇದು ಬಾಜಿ, ಅದನ್ನ ಬಡಿಸ್ತಾ ಇರೋರು ನಮ್ ರವಿ ಕಾಕ. ಹಾಗೆ ಟೀ. ವಿಡಿಯೋ ಫಾರ್ ಯೂಟ್ಯೂಬ್. ಹಾಯ್ ಹಾಯ್ ಹಾಯ್. ನಮ್ ಬ್ರೈಡ್ ರೆಡಿ ಆಗಿದ್ದಾಳೆ. ಹಾಯ್ ಹಾಯ್ ಕೋರ್ಗೋ. ಅವಳು ತುಂಬಾನೇ ನರ್ವಸ್ ಆಗಿದ್ದಾಳೆ ಆಯ್ತಾ. ಇವಳು ಸುಪ್ರಿಯಾ. ಹಾಯ್ ಹಾಯ್ ಹಾಯ್. ಹಾಗೆ ಇವರು ನಮ್ಮ 4ನೇ ಅತ್ತೆ, ಇವರು ನಮ್ಮ 2ನೇ ಅತ್ತೆ, ಅವ್ರು ನಮ್ಮ 3ನೇ ಅತ್ತೆ, ಇವರು 4ನೇ ಅತ್ತೆ. ಹಾಗೆ ಇವರು ವೆರಿ ಸ್ಪೆಷಲ್, ಇವರು ನಮ್ಮ ಮನೆಯವರ ಅಪ್ಪನ ತಂಗಿ. ಇವರು ಕಾರವಾರದಲ್ಲಿ ಇರ್ತಾರೆ. ಹಾಗೆ ಸ್ನೇಹ. ಹಾಯ್ 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 ಹಾಯ್. ರೆಡಿ ಆಗಿದ್ದಾರೆ. ಇವರು ಸಹ ಸ್ಪೆಷಲ್ ಗೀತ್ ಪಚ್ಚಿ. ಇವರು ನಿಕೇತ್ ಸರ್. ಹೆಲೋ ಸರ್. ರೂಪಾ ಮೇಡಮ್. ಹಾಯ್ ಹಾಯ್. ಹಾಗೆ ಫೈನಲಿ ನಾವೆಲ್ಲರೂ ಹೊರಡ್ತಾ ಇದೀವಿ ಇವಾಗ. ಇದು ಯಾವಾಗ ಬರ್ತದೆ? ಇವರು ವಿಷ್ಣು ಮಾಮ. ಹಲೋ ವಿಷ್ಣು ಮಾಮ. ಇವರು ನಮ್ಮ ಬಾಸ್ ಕಾರ್ತಿಕ್. ಫೈನಲಿ ಎಲ್ಲರೂ ರೆಡಿ ಆಗಿದ್ದಾರೆ, ಹೊರಡ್ಬೇಕು ಇವಾಗ. ಆಲ್ಮೋಸ್ಟ್ ಎಲ್ಲರೂ ರೆಡಿ ಆದರು. ಹಾಗೆಯೇ ಮನೆಯಿಂದ ಹೊರಗೆ ಬಂದು ನಿಂತಿದ್ದೀವಿ ನೋಡಿ. ಫಂಕ್ಷನ್ ವೈಬ್ಸ್ ಹೇಗಿರತ್ತಲ್ವ, ಎಲ್ಲರೂ ಕಲರ್ ಸ್ಯಾರೀಸ್ ಹಾಕ್ಕೊಂಡು ಅವ್ರಿಗೆ ಬೇಕಾದ ಹಾಗೆ ರೆಡಿ ಆಗಿ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನಂತೂ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಇದೇ ರೀತಿ ರೆಡಿ ಆಗಬೇಕು, ಅದೇ ರೀತಿ ರೆಡಿ ಆಗಬೇಕು ಅಂತ. ಆದರೂ 1-2 ಪಾಯಿಂಟ್ಸ್ ಮಿಸ್ ಆಗಿರುತ್ತೆ. ಬಟ್ ನೋ ವರೀಸ್. ನಾನು ವೇರ್ ಮಾಡಿರೋ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. निरंजन सांगला कसं हा वचून आणि येतात. निरंजन ऑटो सांगला कशी मागच्या ऑटो लॉक घातलाय, कपाट लॉक घातलाय, दोन्ही कपाट लॉक घातलाय. बाबा तुम्ही मुकार घ्या. कंप्लीट डेकोरेशन. स्टील असते पुढे करतो यूट्यूब याने थोडं सांग ना. सांगता बरंच बस समागाले फला का तेच. ನನ್ ಬೇಕು ಆಕ್ಚುಲಿ. व्हिडिओ कर की फोटो कल का व्हिडिओ हिरी वच चमकून येणार रे क्राउंड. तुगे यूट्यूब ॲडव्हर्टाइजमेंट दिसता तसा वॉइस घालना खनी ए वच गो.
कृत यावच्छक्ति पूजाराधन कर्मण विघ्नहर्ता महागणपति प्रीयतां हेळಬೇಕು ಸ್ವಸ್ತಿ श्रद्धा मेधा यशः प्रज्ञा विद्या बुद्धिं श्रियं बलम् आयुष्यं तेज आरोग्यं देहि मे गणनायक प्रसीद प्रसादोऽस्तु ಇಲ್ಲಿಂದ ಎದುರು ಬರಬೇಕು Let's do 500 subscribers. Yes. Reached. जयश्री मी तर सांग ना का हा सांग कोण एका ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೂ ಸಹ ಎಲ್ಲ ರಿಲೇಟಿವ್ಸ್ ಬಂದಿದ್ದರು. ನಾನು ಎಲ್ರಿಗೂ ಸಹ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಟ್ಟು ಕಳಿಸಿದ್ದೀನಿ. ಲಾಸ್ಟ್ 4 ಜನಕ್ಕೆ ಕೊಡಬೇಕಾದ್ರೆ ಮಾತ್ರ ನಾನು ವೀಡಿಯೋಸ್ ಮಾಡಿಕೊಂಡೆ. ಇನ್ನು ತುಂಬ ಜನಕ್ಕೆ ಕೊಡಬೇಕಾದ್ರೆ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ತುಂಬ ಗಡಿಬಿಡಿ ಆಯಿತು. ಹಾಗೆಯೇ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ. ನಾನಿದ್ದು ಬಂದುಬಿಟ್ಟು ನಿಕೇತ್ ಅಂತ ನನ್ನ ಮನೆಯವರ ಕಸಿನ್ ಅವರು, ಅವ್ರ ಕೈಯಲ್ಲಿ ವೀಡಿಯೋ ಮಾಡಿಸಿದ್ದೀನಿ. ಪಾಪ ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಅವರು. ಎಸ್ಪೆಷಲಿ ಈ ವಿಡಿಯೋದಲ್ಲಿ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ತುಂಬ ಕಡೆ ಅವರೇ ನನಗೆ ವೀಡಿಯೋ ಮಾಡಿಕೊಟ್ಟಿರೋದು. ಆಲ್ಮೋಸ್ಟ್ ಅಲ್ಲ ಎಲ್ಲ ರಿಲೇಟಿವ್ಸು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೊರಟು. ಹಾಗೆಯೇ ಇವಾಗಿರೋದಂದರೆ ನಾನು, ಅಮ್ಮ, ಅಪ್ಪ, ನಮ್ಮ ಮಾವ, ಮನೆಯವರು, ಅದನ್ನ ನನ್ನ ಅಷ್ಟೇ, ಜಸ್ಟ್ ನಾವೇ. ಹಾಗೆ ಪಕ್ಕದಲ್ಲಿ ಸ್ನೇಹ ಅವ್ರ ಮನೆಗೂ ರೊಟ್ಟಿ ಮತ್ತು ಇಲ್ಲಿ ನಾವು ಗ್ರೇವಿ ಮಾಡಿದ್ದೀವಿ. ಸ್ವಲ್ಪ ಮಟರ್ ಮತ್ತು ಆಲೂ ಹಾಕಿಬಿಟ್ಟು, ಫ್ರೆಶ್ ಮಟರ್ ಇತ್ತು, ಆಲೂ ಮಟರ್ ಗ್ರೇವಿ. ಹಾಗೆಯೇ ರೊಟ್ಟಿ ಹೊರಗಡೆಯಿಂದ ತರಿಸಿದ್ದೀವಿ. ಅವ್ರ ಮನೇಲೂ ಸ್ವಲ್ಪ ಜನ ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೆ ನಮಗೆ ಇಬ್ಬರಿಗೂ ಆಗುತ್ತೆ ಅಂತ ರೊಟ್ಟಿ ಮತ್ತು ಇಲ್ಲಿ ಗ್ರೇವಿ ಮಾಡಿದ್ದೀವಿ.
ಊಟ ಮಾಡಿ ಹೋಗೋದು. ರಿಯಲಿ ಹೇಳಬೇಕು ಅಂದರೆ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಾಯಿತು. ಹಾಗೆ ರಿಲೇಟಿವ್ಸ್ ಎಲ್ಲ ಬಂದರು. ನಾವು ಅಂದ್ಕೊಂಡ್ವಿ ಎಲ್ಲರೂ ಇರ್ತಾರೆ, ನೆಕ್ಸ್ಟ್ ಡೇನೂ ಸಹ ಏನಾದರೂ ಪ್ಲ್ಯಾನ್ ಮಾಡೋಣ, ಬೇರೆ ರೆಸಾರ್ಟ್ಗೆಲ್ಲ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ. ಯಾಕಂದರೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಆದರೂ ಟೈಮ್ ಮಾಡಿಕೊಂಡು ನಮ್ಮ ಫಂಕ್ಷನಿಗೆ ಬಂದ್ರಲ್ಲ ಅಷ್ಟೇ ಸಾಕು, ಅದೇ ನಮಗೆ ಖುಷಿ. ಇಲ್ಲಿ ಅಮ್ಮ ಗ್ರೇವಿ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಮುಗೀತು. ಊಟ ಮಾಡಿ ಇವಾಗ ಮಲ್ಕೊಳ್ಳೋದು ಅಷ್ಟೇ. ಹಾಗೆ ಅವಳಿಗೆ ಜ್ವರ ಬಂದಿತ್ತು. ಇಲ್ಲಿ ನನ್ನ ತಮ್ಮ ಅವಳನ್ನ ಕಾರ್ ಮೇಲೆ ಕೂರಿಸ್ಕೊಂಡು ಆಟಾಡಿಸ್ತಾ ಇದ್ದ, ಅಮ್ಮನೂ ಅಷ್ಟೇ. ಹಾಗೆ ಇವಾಗ ಊಟ ಮಾಡಬೇಕು. ನೋಡಿ ಹೇಗೆ ಆಟಾಡಿಸ್ತಾ ಇದ್ದಾನಂತ. Dari, steering Dari. भाजो भाजो विठला पांडुरंग विठला पंढरीनाथ पांडुरंग भाजो मन विठला पंढरीनाथ पांडुरंग भाजो मन विठला भजो भजो विठला पांडुरंग विठला पति. ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಇವಾಗ ಆಲ್ಮೋಸ್ಟ್ ಊಟ ಎಲ್ಲ ರೆಡಿ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದೆ. ಹಾಗೆಯೇ ಇವಾಗ ಊಟಕ್ಕೇನು ಆಲ್ಮೋಸ್ಟ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ನನಗೆ ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿ. ಹಾಗೆ ಇನ್ನೊಂದು ಸ್ವಲ್ಪ ಜನನೂ ಬರೋರಿದ್ದಾರೆ ಊಟಕ್ಕೆ. ನಾನು ಊಟಕ್ಕೆ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಹಾಯ್ 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 ಗೈಸ್. ನಾವೆಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದು. ಎಲ್ಲ ಒಂದೊಂದೇ ಸ್ಟೋರೀಸ್ ಎಲ್ಲ ಹೇಳ್ಕೊತ, ಜೋಕ್ಸ್ ಮಾಡ್ಕೊತ, ನಗ್ತಾ ಈ ಥರ ಊಟ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಕಂಪ್ಲೀಟ್ ಇವೆಂಟ್ ಮುಗೀತು. ಹಾಗೆ ಬಂದಿರೋ ರಿಲೇಟಿವ್ಸ್ ಸಹ ಎಲ್ಲರೂ ಹೊರಟರು. ಲಾಸ್ಟ್ ಕೊನೆಯದಾಗಿ ನಮ್ಮ ಅಪ್ಪ ಮತ್ತು ಅಮ್ಮ, ನಿರಂಜನ್ 3 ಜನ ಇದ್ದರು. ಅವರು ಸಹ ಹೊರಟರು. ಮನೆ ಎಲ್ಲ ಬಣ ಬಣ ಅಂತಿದೆ. ಯಾರ ಮನೆಯಲ್ಲಾದರೂ ಹಾಗೆ ಅಲ್ವನ, ಫಂಕ್ಷನ್ ಎಲ್ಲ ಮುಗಿದು ಬಂದಿರೋ ರಿಲೇಟಿವ್ಸ್ ಎಲ್ಲ ಹೊರಟ ತಕ್ಷಣ ಮನೆ ಎಲ್ಲ ಬಣ ಬಣ ಅಂತಿರುತ್ತೆ. ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಿರತ್ತಲ್ವ, ಹಾಗೆ. ಬಟ್ ಈ ಇವೆಂಟ್ ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಹಾಗೆ ನಾನು ಮುಂದೆ ಮದುವೆನೂ ಇದೇ ರೀತಿ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಮತ್ತು ಅಷ್ಟೇ, ಹೇಗಿತ್ತು ಫಂಕ್ಷನ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದಾಗಿತ್ತು ಫ್ರೆಂಡ್ಸ್ ಈ ಎಂಗೇಜ್ಮೆಂಟ್ ವೈಬ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬೈ ಬಾಯ್.